ಸ್ವಾಗತ. ನಾನು ಶ್ರುತಿ ಪಾಟೀಲ್. ಬಾಹುಬಲಿ ಚಿತ್ರತಂಡಕ್ಕೆ 20 ಕೋಟಿ ಲಾಸ್ ಮಾಡಿದ್ರಂತೆ ಅನುಷ್ಕಾ ಶೆಟ್ಟಿ. ಏನಿದು ಕತೆ ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಅನುಷ್ಕಾ ಶೆಟ್ಟಿ ಸೌತ್ ಸಿನಿ ದುನಿಯಾದ ಸೂಪರ್ ಸ್ಟಾರ್ ಲೇಡಿ ಅಂದ್ರೆ ತಪ್ಪಾಗ್ಲಾರ್ದು. ಅನುಷ್ಕಾ ಶೆಟ್ಟಿ ತನ್ನ ಸಿನಿಮಾದಲ್ಲಿದ್ರೆ ನಿರ್ಮಾಪಕರು ಸೇಫ್ ಅನ್ನೋ ಮಾತುಗಳಿತ್ತು. ಆದ್ರೀಗ ಅನುಷ್ಕಾಳಿಂದ ಕೋಟಿ ಹಣ ಲಾಸ್ ಆಗ್ತಿದೆ ಅನ್ನೋ ಸುದ್ದಿ ಟಾಲಿವುಡ್ ನಲ್ಲಿ ಕೇಳ್ಬರ್ತಾ ಇದೆ. ಹೌದು, ಇದೇ ಅನುಷ್ಕಾಳಿಂದ ಬಾಹುಬಲಿ ಚಿತ್ರತಂಡಕ್ಕೆ 20 ಕೋಟಿಯಷ್ಟು ಹಣ ಲಾಸ್ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಪ್ರಭಾಸ್ ಬಾಹುಬಲಿ ಸಿನಿಮಾವನ್ನ ಒಪ್ಪಿಕೊಂಡ ಬಳಿಕ ಬೇರೆ ಯಾವುದೇ ಚಿತ್ರಕ್ಕೂ ಸೈನ್ ಮಾಡಿಲ್ಲ. ಆದ್ರೆ ಈ ಚಿತ್ರದಲ್ಲಿ ಅಭಿನಯಿಸಿದ್ದ ಬೇರೆಲ್ಲ ಕಲಾವಿದರು ಬಾಹುಬಲಿ ಬಿಡುವಿನಲ್ಲಿ ಬೇರೆ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ರು. ಇದರಲ್ಲಿ ಅನುಷ್ಕಾ ಕೂಡ ಒಬ್ರು. ಇದೇ ನಟಿ ಅನುಷ್ಕಾ ಈ ಹಿಂದೆ ಝೀರೋ ಸೈಜ್ ಹೆಸರಲ್ಲಿ ಸಿನಿಮಾದಲ್ಲಿ ಅಭಿನಯಿಸೋದಕ್ಕಾಗಿ ತನ್ನ ತೂಕವನ್ನು ಅಧಿಕವಾಗಿ ಏರಿಸಿಕೊಂಡಿದ್ರು. ಇದೇ ಕಾರಣ ಬಾಹುಬಲಿ ಚಿತ್ರತಂಡಕ್ಕೆ 20 ಕೋಟಿಯಷ್ಟು ಅಧಿಕ ಹಣ ಖರ್ಚಾಗಲು ಕಾರಣ ಆಗಿದೆಯಂತೆ. ಬಾಹುಬಲಿ ಮೊದಲ ಭಾಗದ ಶೂಟಿಂಗ್ ಸಂದರ್ಭದಲ್ಲಿ ಮುಂದಿನ ಭಾಗದ ಚಿತ್ರೀಕರಣವನ್ನ ಕೂಡ ರಾಜಮೌಳಿ ಅವರು ಮಾಡಿಕೊಂಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಅನುಷ್ಕಾ ಸಿನಿಮಾದಲ್ಲಿರೋ ಕೆಲ ಭಾಗಗಳನ್ನ ಈ ಹಿಂದೆ ಶೂಟ್ ಮಾಡಲಾಗಿತ್ತು. ಆದ್ರೆ ಈಕೆ ಬಾಹುಬಲಿ 2 ಗ್ಯಾಪ್ನಲ್ಲಿ ಝೀರೋ ಸೈಜ್ ಚಿತ್ರವನ್ನ ಮಾಡಿದ್ದು ಈಕೆಯ ಈ ಹಿಂದಿನ ಗೆಟಪ್ಗೆ ಸೂಟ್ ಆಗ್ತಿಲ್ವಂತೆ. ಇದು ಚಿತ್ರವನ್ನ ನೋಡುಗರಿಗೆ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಕಾಣಲಿದೆ ಅಂತ ತಿಳಿದು ಅನುಷ್ಕಾಳ ಪಾತ್ರದ ಭಾಗವನ್ನ ಮರು ಚಿತ್ರೀಕರಣ ಮಾಡಿದ್ದಾರಂತೆ. ಸದ್ಯ ಇದಕ್ಕಾಗಿ ಅಧಿಕ 20 ಕೋಟಿ ಹಣ ಖರ್ಚು ಮಾಡಿದೆ ಚಿತ್ರತಂಡ. ಅಷ್ಟೇ ಅಲ್ಲ, 20 ಕೋಟಿ ನಷ್ಟದ ಜೊತೆಗೆ ಚಿತ್ರ ತಡ ಆಗೋಕೆ ಒಂದು ರೀತಿಯಲ್ಲಿ ಅನುಷ್ಕಾನೇ ಕಾರಣವಾಗಿದೆ ಅಂತೆ. ಸದ್ಯ ಟ್ರೈಲರ್ ರಿಲೀಸ್ ಮಾಡಿರೋ ಚಿತ್ರತಂಡ ಇದೇ ತಿಂಗಳು ಸಿನಿಮಾ ಬಿಡುಗಡೆ ಮಾಡೋದಾಗಿ ತಿಳಿಸಿದೆ. ಸೊ ಮತ್ತಷ್ಟು ತಾಜಾ ಸುದ್ದಿ ಅಪ್ಡೇಟ್ಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.